ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ಯಾಕೆ ಸುಳ್ಳು ಹೇಳಿ? ಪಲ್ಲವಿ ಗಂಡನ ಕರ್ಕೊಂಡ್ ಬಂದು ಎದುರುಗಡೆ ನಿಲ್ಸಿದ್ರೆ ಮಾತ್ರ ಅದಕ್ ನನಗೇನಾದ್ರೂ ಪ್ರತಿಯಾಗಿ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ಇನ್ನೊಮ್ಮೆ ಪಲ್ಲವಿ ಗಂಡ ನಿನ್ನ ಕಣ್ಣಿಗೆ ಏನಾರ ಬಿದ್ದ ಅಂದ್ರ ಅವನದೊಂದು ಫೋಟೋ ತೆಗೆದು ನನಗ್ ಕಳಿಸು, ತಿಳಿತಾ? ನೀ ಬ್ಯಾರೆ ನಾ ಬ್ಯಾರೆ ಏನು, ಇಬ್ರು ಒಟ್ಟಿಗೆ ಉದ್ಧಾರ ಆಗೋಣ. ಹೆಂಗಂತಿ? ನನಗ್ ಮೊದ್ಲೇ ತಲೆ ಸಿಡಿತಾ ಇದೆ. ದಯವಿಟ್ಟು ಸ್ವಲ್ಪ ಸುಮ್ನೆ ಇರ್ತೀಯಾ? ನೀನು ನಾನ್ ಅನ್ಕೊಂಡ್ರೆ ಹಂಗಲ್ಲ, ತುಂಬಾ ಚಾಲಾಕಿ ಇದೀಯಾ. ಲೆಕ್ಕಾಚಾರದ ಹೆಣ್ಣು ನೀನು. ಮ್ಯಾಮ್, ನಾನು ನಿಮ್ ಪಿಟಿ ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅದಕ್ಕೇನಂತೆ, ಧಾರಾಳವಾಗಿ ಮಾತಾಡ್ಬೋದು. ಆದ್ರೆ ಅವ್ರು ಈಗ ತಾನೇ ಹೊರಗಡೆ ಹೋದ್ರಲ್ಲ. ಓ, ನಿಮ್ ಸ್ಕೂಲಲ್ಲಿ ಯಾರು ಯಾವಾಗ ಬೇಕಾದ್ರೂ ಸರ್ವೇ ಸಾಮಾನ್ಯವಾಗಿ ಹೊರಗಡೆ ಹೋಗ್ಬೋದಾ? ಯಾಕೆ ಮೇಡಮ್ ಹಾಗೆ ಕೇಳ್ತಾ ಇದ್ದೀರಾ? ನಾನ್ ಯಾಕೆ ಹಾಗೆ ಕೇಳ್ತಾ ಇದ್ದೀನಿ ಅಂತ ನಿಮಗ್ ಚೆನ್ನಾಗ್ ಗೊತ್ತಿದೆ. ಸಾರಿ ಮೇಡಮ್, ನಾನು ಅದಕ್ಕಾಗಿ ಎಷ್ಟೊಂದ್ಸಲ ನಿಮ್ಮ ಹತ್ರ ಸಾರಿ ಕೇಳಿದೀನಲ್ಲ. ಆದ್ರೆ ಏನ್ ಪ್ರಯೋಜನ? ಯಾವ್ದೋ ಇನ್ನೂ ಸರಿ ಹೋಗಿಲ್ಲ ಅಲ್ವಾ? ಇಲ್ಲ ಮೇಡಮ್, ಪಿಟಿ ಟೀಚರ್ ಹೊರಗಡೆ ಹೋಗಿರೋದು ಸ್ಕೂಲ್ ಕೆಲ್ಸದ ಮೇಲೆ. ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಬಗ್ಗೆ ಮೀಟಿಂಗ್ ಇದೆ, ಅದ್ರ ಬಗ್ಗೆ ಮಾತಾಡೋಕ್ ಅವ್ರು ಹೋಗಿರೋದು. ಓಕೆ, ಫೈನ್. ನಿಮ್ ಪಿಟಿ ಸರ್ ನನ್ ಮಗಳು ಒಬ್ಬಳನ್ನೇ ಹೊರಗಡೆ ಕರ್ಕೊಂಡ್ ಹೋಗ್ಬೇಕಾ? ಐ ಮೀನ್, ಬೇರೆ ಮಕ್ಕಳನ್ನು ಹೊರಗಡೆ ಕರ್ಕೊಂಡ್ ಹೋಗ್ಬೋದಿತ್ತಲ್ಲ. ಅದೇನು ನನ್ ಮಗಳಿಗೆ ಮಾತ್ರ ಹೊರಗಡೆ ಕರ್ಕೊಂಡ್ ಹೋಗ್ ಪಾಠ ಮಾಡೋದು? ನಾನ್ ಕೇಳಿದಕ್ಕೆ ಉತ್ತರ ಕೊಡಿ ನೀವು. ಮೇಡಮ್, ಇದ್ರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ ಮೇಡಮ್. ನಿಮ್ ಕುಂಟ ನೆಪಗಳು ನನಗ್ ಬೇಡ. ನಿಮ್ ಮೇಲೆ ನಂಬಿಕೆ ಇಲ್ಲ. ನಿಮ್ ಉತ್ತರಗಳು ನನಗ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿಲ್ಲ. ನಿಮ್ ಸ್ಕೂಲ್ ಸಹವಾಸನೇ ಬೇಡ ನನಗೆ. ಈ ಸ್ಕೂಲಲ್ಲಿ ಡಿಸಿಪ್ಲಿನೇ ಇಲ್ಲ. ಯಾವಾಗ ಯಾರ್ ಬೇಕಾದ್ರೂ ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು. ನನ್ ಮಗಳಿಲ್ಲಿ ಸೇಫ್ ಆಗಿದ್ದಾಳ ಅನ್ನೋದೇ ಡೌಟ್ ಆಗಿದೆ ನನಗೀಗ. ಸಾರಿ ಮೇಡಮ್. ಯಾವ್ ಸಾರಿನೂ ಬೇಡ. ನನ್ ಮಗಳಿಗೆ ಟಿಸಿ ಕೊಡಿ, ಇಲ್ಲಿಂದ ಹೊರಟ್ಬಿಡ್ತೀನಿ ನಾನು. ಇಲ್ಲಿರೋದಕ್ಕೆ ನಂಬಿಕೆನೇ ಇಲ್ಲ. ಸಹವಾಸ ಮಾಡಿ ನಿನ್ನ ಬದುಕನ್ನ ಯಾಕ ಸೈ ಮಾಡ್ಕೊಂತಿ ಅಂತೀನಿ ಅಷ್ಟ. ಈ ತಿಳ್ಕೊ, ಒಂದು ಕಿವಿ ಮಾತು ಹೇಳ್ತೀನಿ. ನಾಳೆ ಏನಾರ ಹೆಚ್ಚು ಕಡಿಮೆ ಆತಂದ್ರ ನಾಳೆ ನಮ್ ಕೂಡ ನೀನು ಜೈಲ್ನಾಗ ಕಂಬಿ ಎಣಸ್ಕೊಂತ ಕುಂದ್ರಬೇಕಾಕೇತಿ. ವಿಚಾರ ಮಾಡು. ಥಿಂಕ್ ಮಾಡು. ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ನೀನ್ಯಾರು ನನಗ್ ಬುದ್ಧಿ ಹೇಳೋದಕ್ಕೆ? ಬುದ್ಧಿ ಹೇಳೋದು ಹೆದರ್ಸೋದ್ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು, ನನ್ನನ್ನು ಎದುರು ಹಾಕೋಬೇಡ ನೀನು. ನೀನೇನು ಆಗಾಗ ಬರ್ತಿದಿ ಹೊಕ್ಕಿದಿ, ಒಂದ್ 2 ತಾಸು ಇರ್ತಿದಿ ಹೊಕ್ಕಿದಿ. ಆದ್ರ ನಾನು 24 ತಾಸು ನಾನು ಅವ್ವರು ಭೀಮಾಂಬಿಕ ಅವ್ರ ಜೊತೆ ಇರಾಕಿ. ನಿನ್ನ ಈ ವಾಡ್ಯಕ್ಕೆ ಬರ್ಲಾರ್ದಂಗ್ ಮಾಡೋದು ನನಗ 1 ಮಿನಿಟಿನ ಕೆಲಸ. ನಾನು ಗರುಡುಗಂಬ ಇದ್ದಂಗ. ಗರ್ಭಗುಡಿಯೊಳಗ ಹೋಗಬೇಕಾದ್ರ ಈ ಗರುಡುಗಂಬ ದಾಟೇ ಹೋಗಬೇಕು. ಭೀಮಾಂಬಿಕಾ ಅವರು ಎಲ್ಲ ಹೇಳಿದ್ದಾರೆ ತಮ್ಮ ಬಗ್ಗೆ. ಗಜಾಂಬ ಅವ್ರು ಏನೇ ಹೇಳಿದ್ರು ಮನ್ಸಿಗೆ ತಗೋಬಾರ್ದು ಅಂತ. ಪಾಪ, ಅನಿವಾರ್ಯ ಅಂತ ನಿನ್ನ ಇಲ್ಲಿಗೆ ಇಟ್ಕೊಂಡಿದ್ದಾರೆ ಹೊರತು ಅವಶ್ಯಕತೆ ಅಗತ್ಯ ಅಂತಲ್ಲ. ಸದ್ಯದಲ್ಲೇ ನಿನಗೆ ಗೇಟ್ ಪಾಸ್ ಸಿಗತ್ತೆ, ನೋಡ್ತಾ ಇರು. ಹೌದಾ? ಹೌದು. ಭೀಮಾಂಬಿಕ ಅವ್ರು ಏನಂತ ಅಂದ್ರು? ಇಷ್ಟೊತ್ತು ಗೊತ್ತಾಗಿ ಮಾತಾಡ್ತಾ ಇದ್ರೆ ಇವಾಗ ಯಾಕೆ ತೊದಲ್ತಾ ಇದ್ದೀರಾ?
ಅವ್ರು ಏನ್ ಹೇಳಿದ್ರು ಅಂತ ನಿಮ್ಗೆ ಹೇಳ್ದೆ ಅಂತ ಗೊತ್ತಾದ್ರೆ ನನಗೂ ಸೇರಿಸಿ ಗೇಟ್ ಪಾಸ್ ಕೊಡ್ತಾರೆ. ನೋಡು, ನಿನ್ ಪಾಡಿಗೆ ನೀನಿರು, ನನ್ ಚಿಂತೆ ನಿನಗ್ ಬೇಡ. ಪಲ್ಲವಿ ಗಂಡನ್ನ ಕರ್ಕೊಂಡ್ ಬರ್ತೀನಿ, ಇನ್ನಷ್ಟು ಹತ್ರ ಆಗ್ತೀನಿ. ಬರ್ಲಾ? ನನ್ನ ಹತ್ರನೇ ಆಟ ಆಡಿ ಬಾಲ ಬಿಚ್ಚಕ್ ಬರ್ತಾಳೆ ಇವಳು. ಇವಳ ಹತ್ರ ನಾನು ಹುಷಾರಾಗಿರ್ಬೇಕು. ನಾನು ಏನೋ ಅಂತ ತಿಳ್ಕೊಂಡಿದ್ನಿ, ಈಕಿನ ಭಾರಿ ಅದಾಳೈಕಿ. ನಾ ಹುಷಾರಾಗಿರ್ಬೇಕು, ಇಲ್ಲ ಅಂತಂದ್ರ ನನ್ನ ಈ ವಾರ್ಡನಿಂದ ಗೇಟ್ ಪಾಸ್ ಮಾಡ್ತಾಳ. ಮಾಡ್ತೇನೆ ನಿನ್ನ. ಸರ್ ನಮಸ್ಕಾರ ರೀ. ಸರ ಇನ್ಸ್ಪೆಕ್ಟರ್, ಯಾಕಿಷ್ಟೆಲ್ಲ? ಈ ಭಯ ಭಕ್ತಿನೆಲ್ಲ ಕೆಲಸದಲ್ಲಿ ತೋರಿಸಿ ಹಾಗೆ ಮೆಚ್ತೀನಿ. ಕೂತ್ಕೊಳ್ಳಿ. ಸರಿ ಸರ್, ಯು ಪ್ಲೀಸ್ ಇಡನ್ ಸರ್. ಸರ, ನನಗ ನೀವು ಪಲ್ಲವಿ ಮೇಡಮ್ ಅವ್ರಂದ್ರ ಬಹಳ ಗೌರವ ಆಯ್ತ್ರಿ. ರೋಲ್ ಮಾಡಲ್ ನನ್ಗ ನೀವಿಬ್ರು. ಕಂಗ್ರ್ಯಾಚುಲೇಷನ್ ಸರ. ವಿಷಯ ನಿಮ್ಗೂ ಗೊತ್ತಾಗೋಯ್ತಾ? ಹ್ಞೂ ರೀ ಸರ, ಗೊತ್ತಾಯ್ತು. ಕ್ರೈಮ್ ವೀಕ್ ಇನ್ ಮುಂದೆ ನಿಮ್ದ, ಹೊಸ ಜವಾಬ್ದಾರಿ ಇನ್ ಮುಂದೆ ನಿಮ್ದ. ಸಾರ್, ಈ ವಿಷಯನ್ ಕೇಳಿ ಬಾಳ್ ಖುಷಿ ಆತ್ರಿ. ರಾಯದುರ್ಗ ಇನ್ ಮುಂದ ತುಂಬಾ ಕ್ಲೀನ್ ಆಗ್ತದ ಬಿಡ್ರಿ ಸರ. ಆಗ್ಬೇಕು ಇನ್ಸ್ಪೆಕ್ಟರ್, ನನಗೆ ನಿಮ್ ಕೋಆಪರೇಷನ್ ಬೇಕು. ರಾಯದುರ್ಗದಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟಿಗಳೆಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ತರ ಆಗಿದೆ. ಕ್ರೈಮ್ ಮಾಡೋರು ಆಚೆ ಮಾತ್ರ ಇಲ್ರಿ ಸರ, ನಮ್ ಡಿಪಾರ್ಟ್ಮೆಂಟ್ನಾಗೂ ಅದಾರ. ಈಗ ಬ್ಯಾಡ್ರಿ ಯಾರ್ಯಾರು ಅಂತ ನಿಮ್ಗ ಆಮೇಲೆ ಮೆಸೇಜ್ ಮಾಡಿ ಹೇಳ್ತೀನ್ರಿ. ಸ್ಟೇಷನ್ನಾಗ ಏನೇನ್ ಹಿಡಿದ್ರು ಆಚೆ ಇರೋ ಕ್ರಿಮಿನಲ್ಗ ಮೆಸೇಜ್ ಹೋಗ್ತದ್ರಿ ಸರ. ಜೈಲಲ್ಲಿರೋ ಕಳ್ಳರಿಗೂ ಚಿಲ್ಲರೆ ಕಾಸಿನ ಆಸೆಗ ಮೆಸೇಜ್ ಹೋಗ್ತೈತ್ರಿ ಸರ. ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಜನ ದಾರಿ ತಪ್ಪಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರಾಯ್ತು. ಹೌದ್ರಿ ಸರ. ಓಹ್, ಮೇಡಮ್ ಅವ್ರು ಬಂದ್ರು. ನಮಸ್ತೆ ಮೇಡಮ್ ಅವರ. ನಮಸ್ತೆ. ವಿಕ್ರಾಂತ್ ಅವ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಪ್ಲೀಸ್ ಇಡನ್ರಿ ಮೇಡಮ್ ಅವರ, ಟೀ ತರಿಸ್ತೀನಿ. ಅಯ್ಯೋ, ಏನು ಬೇಡ ಸರ್. ಇಲ್ಲ ಇಲ್ಲ, ಪರವಾಗಿಲ್ಲ, ಕೂತ್ಕೊಳ್ಳಿ. ಹೇಳ್ರಿ ಮೇಡಮ್ ಅವರ. ಸಾರಿ ವಿಕ್ರಾಂತ್, ಅನು ಸ್ಕೂಲಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ದಟ್ಸ್ ಓಕೆ. ಇನ್ಸ್ಪೆಕ್ಟರ್, ಆ ಹೂವಿನ ಅಂಗಡಿ ಶಾರದಾ ಇದ್ದಾಳಲ್ಲ, ಅವಳ ಹತ್ರ ಒಂದು ರಿಟರ್ನ್ ಕಂಪ್ಲೇಂಟ್ ತಗೊಳ್ಳಿ. ಸ್ಟೇಷನ್ಗೆಲ್ಲ ಕರ್ಸಕ್ ಹೋಗ್ಬೇಡಿ. ಒಬ್ಬ ಲೇಡಿ ಕಾನ್ಸ್ಟೇಬಲ್ನ ಅವಳ ಅಂಗಡಿಗೆ ಕಳ್ಸ್ಕೊಡಿ. ಈಗ ಬೇಡ ವಿಕ್ರಾಂತ್, ಅವಳು ಕಾಲೇಜ್ಗೆ ಹೋಗಿರ್ತಾಳೆ. ಆಲ್ಮೋಸ್ಟ್ ಎಲ್ಲಾ ಕ್ರಿಮಿನಲ್ಸ್ಗೂ ರಾಯದುರ್ಗದಲ್ಲಿ ಬೇಲ್ ಸಿಗ್ತಾ ಇದೆ. ಬೇಲ್ ಕೊಡಿಸ್ತಾ ಇರೋ ವ್ಯಕ್ತಿ ಒಬ್ರೆ. ಈ ಬೇಲ್ ಸಿಗ್ತಿರೋ ಪ್ರತಿಯೊಬ್ಬ ಕ್ರಿಮಿನಲ್ ಕಾಲ್ ಡೀಟೇಲ್ಸ್ ನಾನು ಕೇಳಿದ್ದೆ. ಹೌದು, ಲೊಕೇಶನ್ ಪತ್ತೆ ಹಚ್ಚಿದ್ರ ಸರ್? ಇಲ್ಲ ಮೇಡಮ್ ಅವರ, ಕೆಲವು ಕ್ರಿಮಿನಲ್ಸ್ಗಳು ಊರ್ ಬಿಟ್ಟಿದಾರ. ಕೊಲೆ ದರೋಡೆ ಅಂದಾಗ ಬರ್ತಾರ, ಡೀಲ್ ಮುಗಿತಾ ಇದ್ದಂಗ ಊರ್ ಬಿಡ್ತಿದಾರ, ಹಾಗಂತ ಇನ್ಫಾರ್ಮೇಶನ್ ಬಂದೈತಿ. ಸರಿ, ಈಗ ಕಾಲ್ ಡೀಟೇಲ್ಸ್ ಅಲ್ಲಿ ಇನ್ ಅರ್ಧ ಗಂಟೆಯಾಗ ಬರ್ತೈತ್ರಿ ಮೇಡಮ್ ಅವರ. ಸರಿ.